ನೋಡಿ, ನನ್ನ ಇವತ್ತು ರಾಜಕಾರಣ ಒಂದೊಂದು ಸಂದರ್ಭದಲ್ಲೂ ಕೂಡ ಬದಲಾವಣೆ ಆಗ್ತಾ ಇರ್ತದೆ. ಇವತ್ತಿರ್ತಕ್ಕಂಥ ಸನ್ನಿವೇಶನು, ಇವತ್ತು ಬಿ ಜೆ ಪಿಯವರು ನಮ್ಮ ಸರ್ಕಾರದ ಮೇಲೆ, ನಮ್ಮ ಮುಖ್ಯಮಂತ್ರಿ ಮೇಲೆ ಏನೆಲ್ಲ ಆರೋಪಗಳನ್ನ ಮಾಡಿ, ಎಲ್ಲ ಆರೋಪಗಳು ಕೂಡ ಏನೋ ತುಟ್ಟ ತುದಿಗೆ ತಗೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಮಾಡಿ, ಅಪಪ್ರಚಾರಗಳನ್ನು ಮಾಡಿ, ಏನೋ ಒಂದು ಕಡೆ ಕಾಂಗ್ರೆಸ್ಸಿನ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಇವತ್ತಾಗಿದ್ದೇನೆಂದರೆ, ನ್ಯಾಯಾಲಯಗಳ ತೀರ್ಪು ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಿರ್ದೋಷಿ ಇರ್ತಕ್ಕಂಥ ರೀತಿಯ ತೀರ್ಪನ್ನು ಕೊಟ್ಟ ಮೇಲೆ ಪದೇ ಪದೇ ಅದನ್ನು ಎತ್ತೋದಕ್ಕೆ ಅವಕಾಶ ಇಲ್ಲ. ಈಗ ನಮ್ಮಲ್ಲಿ ಮುಂದೆ ಇರ್ತಕ್ಕಂಥದ್ದು ಅಂತಂದರೆ ಒಂದೇ ವಿಚಾರ ಅಂತ ಹೇಳಿದ್ರೆ, ಇದು ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳು ಈಗಾಗಲೇ 4 ವರ್ಷ ಆಯಿತು. ಸ್ಥಳೀಯ ಚುನಾವಣೆಗಳು ನಡೆದಿಲ್ಲ ಮತ್ತು ಮುನ್ಸಿಪಾಲ್ಟೀಸ್ ಚುನಾವಣೆಗಳು ಆಗಿಲ್ಲ. ಎಷ್ಟೋ ಕಡೆ ಮುನ್ಸಿಪಾಲ್ಟಿ ಎಲೆಕ್ಷನ್ಸ್ ಆಗಿದೆ, ಅಧ್ಯಕ್ಷ ಉಪಾಧ್ಯಕ್ಷರು ಇವತ್ತುವರೆಗೂ ಕೂಡ ನೇಮಕಾತಿ ಆಗಿಲ್ಲ. ಇದ್ರ ಕಡೆಗೆ ನಾವು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ. ಆ ಕಾರಣದಿಂದ ಬಹುಶಃ ನನ್ನ ಅನುಭವದಲ್ಲಿ ಇವತ್ತು ಯಾವುದೇ ಥರವಾದಂಥ ಬದಲಾವಣೆಗಳಾಗಲಿ ಏನೂ ಇರೋದಿಲ್ಲ. ಎಲ್ಲರೂ ಕೂಡ ನಮ್ಮ ಗಮನ ಎಲ್ಲದೂ ಕೂಡ ಇವತ್ತು ನಾಳೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆ ಮೇಲೆ ಇದೆ. ಸ್ಥಳೀಯ ಚುನಾವಣೆಯಲ್ಲಿ ನಾವು ಯಾವುದಾದ್ರೂ ರೀತಿಯಲ್ಲಿ ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಹೈಕಮಾಂಡ್ನವರು ಏನು ತೀರ್ಮಾನ ತಗೊಂತಾರೆ ಅಂತಕ್ಕಂಥದ್ದೆಲ್ಲ ಬಹುಶಃ ನನ್ನ ಅನಿಸಿಕೆ ಅಂತಂದರೆ, ಸದ್ಯಕ್ಕೆ ಚುನಾವಣೆ ಮೇಲೆ ಕೇಂದ್ರೀಕೃತ ಆಗ್ತದೆ. ಈಗಾಗಲೇ ಕೋರ್ಟವರು ಕೂಡ ಅಲ್ಟಿಮೇಟಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಚುನಾವಣೆ ನಡೆಯೋದ್ರಿಂದ ಯಾವುದೇ ಥರವಾದಂಥ ಪ್ರಕ್ರಿಯೆಗಳು ಈಗ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆರವರು ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರು. ನಾವೊಂದು ಹೆಮ್ಮೆ ಪಡಬೇಕು. ಯಡಿಯೂರಪ್ಪನವ್ರ ನಂತರ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬರೇ. ಅವ್ರದ್ದು ಸ್ವಂತ ರಾಜ್ಯದಲ್ಲಿ ಅವ್ರೇನು ಹೇಳಿದ್ದಾರೆ, ಅವ್ರದ್ದೇ ಅಂತ ದಾಟಿನಲ್ಲಿ ಹೇಳಿದ್ದಾರೆ, ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ದಾರೆ. ಅಂದರೆ ಶಟ್ ಯುವರ್ ಮೌತ್ ಅಂತ ಇಂಗ್ಲೀಷಲ್ಲಿ. ಸೊ ಹಾಗಾಗಿ ಇದು ಯಾವುದನ್ನು ಕೂಡ ಈಗ ಯಾವುದೇ ತೀರ್ಮಾನಗಳನ್ನು ಪಕ್ಷದ ಮೇಲೆ ಆಗಲಿ ಸರ್ಕಾರದ ಮೇಲೆ ತೀರ್ಮಾನ ತಗೊಳ್ತಕ್ಕಂಥವ್ರು ವರಿಷ್ಠರು. ಅವರೇ ಹೈಕಮಾಂಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅಧ್ಯಕ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ಏನು ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನೀವೆಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ರೆ ಸುಪ್ರೀಂ ಏನು ಮಾತಾಡಬೇಡಿ, ಏನು ತೀರ್ಮಾನ ತಗೋಬೇಕು ನಾವು ತಗೊಳ್ತೀವಿ, ಆಡಳಿತ ಕಡೆಗೆ ಗಮನ ಕೊಡಿ ಅಂತಕ್ಕಂಥದ್ರ ಬಗ್ಗೆ ಅವರು ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ತೆರೆ ಬಿದ್ದಿದೆ. ಸರ್, ಅವರೇ ಹೇಳಿದ್ರು ಸರ್, 1 ವಾರ ಅಥವಾ 2 ವಾರದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗಳಾಗ್ತವೆ ಅನ್ನೋಂಥ ಮಾತನ್ನು ನೋಡಿ. ಅವರು ಕರ್ನಾಟಕ ಅಂತ ಹೇಳಿಲ್ಲ. ಅವರು ಬೇರೆ ರಾಜ್ಯಗಳದ್ದೆಲ್ಲದೂ ಕೂಡ ಬದಲಾವಣೆಗಳು ಪ್ರಕ್ರಿಯೆಗಳು ಇದ್ದೇ ಇರ್ತದೆ ಯಾವಾಗಲೂ ಕೂಡ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾದಮೇಲೆ ಯಾವುದೋ ಒಂದು ರಾಜ್ಯದಲ್ಲಿ ಅಧ್ಯಕ್ಷ ಬದಲಾವಣೆ ಕೂಡ ಆಯಿತು ಮತ್ತು ಕಾರ್ಯದರ್ಶಿಗಳು ಅವರೆಲ್ಲರೂ ಬದಲಾವಣೆಗಳು ಮಾಡ್ತದೆ. ಅದು ಯಾವಾಗಲೂ ಕೂಡ ಒಂದು ಪಕ್ಷದಲ್ಲಿ ಒಂದು ನಿರಂತರ ದೇಶದ ಮಟ್ಟದಲ್ಲಿ. ಅದು ಕರ್ನಾಟಕಕ್ಕೆ ಹೋಲಿಸಿ ಯಾವುದನ್ನು ಕೂಡ ಅವ್ರು ಮಾತನಾಡಿಲ್ಲ. ಈಗ ನೀವು ಹೇಳ್ತಾ ಇದ್ದೀರಾ ಬಾಯಿ ಮುಚ್ಕೊಂಡಿರಿ ಅಂತ ಹೈಕಮಾಂಡ್ ಹೇಳಿದೆ ಅಂತ. ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಕುರಿತಂತೆ ನಿಮ್ಮ ಜಿಲ್ಲೆಯ ಸಚಿವರು ಕೆ.ಎನ್. ರಾಜಣ್ಣ ನೋಡಿ ನಾನು ಹೇಳ್ತೀನಿ, ನಾನು ಯಾರೇ ನಿರ್ದಿಷ್ಟವಾಗಿ ಯಾರು ಏನು ಹೇಳ್ತಾರೆ ಅಂತ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ಬಹುಶಃ ಇವತ್ತು ಶಾಸಕರಾಗಿರ್ತಕ್ಕಂಥವ್ರು, ಮಂತ್ರಿಗಳಾಗಿರ್ತಕ್ಕಂಥವ್ರು, ಪಕ್ಷದಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಾವು ಇದು ಸ್ಥಳೀಯವಾದಂಥ ಆಡಳಿತದ ಚುನಾವಣೆಗಳನ್ನು ಮಾಡ್ದಲೇ 4-6 ವರ್ಷಗಳಿಂದ ನಾವು ಖಾಲಿ ಕೂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಆಡಳಿತದ ಮೇಲೂ ಕೂಡ ದುಷ್ಪರಿಣಾಮ ಬೀಳ್ತದೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣಕ್ಕೂ ಕೂಡ ಕೊರತೆ ಆಗ್ತದೆ. ಪದೇ ನಾವು ಉತ್ತರವನ್ನು ಕೊಡಬೇಕಾಗ್ತದೆ, ಚುನಾವಣೆ ಯಾವಾಗ ಮಾಡ್ತೀವಿ, ಏನು ಮಾಡ್ತೀವಿ ಅಂತಕ್ಕಂಥದ್ದು. ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗೋದಿಲ್ಲ. ಈಗ ನಾನು ಒಂದು ಮಾತಾಡೋದು, ಅವರೊಂದು ಮಾತಾಡೋದು ಅಂತಕ್ಕಂಥದ್ದು ಬೇಡ. ನಾವೆಲ್ಲರೂ ಸೇರಿ ಇವತ್ತು ಸ್ಥಳೀಯವಾದಂಥ ಚುನಾವಣೆಗಳನ್ನು ಎದುರಿಸೋದಕ್ಕೆ ಸಜ್ಜಾಗೋಣ. ಸರ್, ಕೆಲವೊಂದಿಷ್ಟು ಉಸ್ತುವಾರಿ ಸಚಿವರುಗಳ ಮೇಲೆ ಒಂದಿಷ್ಟು ಜನ ಆಕ್ಷೇಪವನ್ನು ಎತ್ತಾ ಇದ್ದಾರೆ. ನಿಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ವಾತಾವರಣ ಇದೆ ಸರ್?
ಕ್ಯಾಂಡಿಡೇಟ್ ರಿಷಫಲ್ ಆಗುತ್ತೆ ಅನ್ನೋಂಥ ಚರ್ಚೆ ಇದೆ ಸರ್. ಈಗ ನಿಮ್ಗೇನಾದ್ರೂ ಅವಕಾಶ ಜಿಲ್ಲೆ ಸಿಗ್ಬೋದಾ? ವಾತಾವರಣ ಹೆಂಗಿದೆ ಸರ್? ಉಸ್ತುವಾರಿ ಸಚಿವರ ಬಗ್ಗೆ ತಮ್ಮ ಜಿಲ್ಲೆಯಲ್ಲಿ ಹೇಗಿದೆ ಸರ್? ಯಾಕಂದ್ರೆ ಬೇರೆ ಬೇರೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಈಗ ನಾವು ಉಸ್ತುವಾರಿ ಸಚಿವರಾಗಿರೋದ್ರ ಬಗ್ಗೆ ಆಕ್ಷೇಪಣೆ ಏನಾದರೂ ಎಲ್ಲ ಮಾಡಿದಾರಾ? ಯಾರಾದರೂ ಮಾಡಿದಾರಾ? ತಕರಾರು ಎತ್ತಿದಾರಾ? ಗುಬ್ಬಿಯವರೇನು ಮಾಡಿದ್ರು? ಎಲ್ಲ ಆ್ಯಸ್ ಯೂಶುವಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಎಸ್.ಆರ್. ಶ್ರೀನಿವಾಸ್ ಅವರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ನೋಡಿ, ಅದೆಲ್ಲ ಸಣ್ಣ ಸಣ್ಣ ವಿಚಾರಗಳು ಕೂಡ ಇರ್ತದೆ. ಅಂತಿಮವಾಗಿ ಅವತ್ತು ನಾನು ಕೂಡ ಇದ್ದೆ. ಅದು KMF-ನ ಅಲ್ಲ, ಇದು ತುಮಕೂರು ಡೈರಿ ವಿಚಾರದಲ್ಲಿ ನಾಮಿನೇಷನ್ ಮಾಡೋ ವಿಚಾರದಲ್ಲಿ ಅಲ್ಲೆಲ್ಲೋ ಒಂದು ಕಡೆಗೆ ಎಲ್ಲರೂ ಕೂತು ತೀರ್ಮಾನ ಮಾಡೋದು ಅಂತೇಳಿ ಶಾಸಕರ ಸಭೆ ಕರೆದು ಮಾಡೋದು ಅಂತ ತೀರ್ಮಾನ ಆಗಿತ್ತು. ಆದರೆ ನಾವೆಲ್ಲರೂ ಬೆಳಗಾಂಗೆ ಹೋಗಿದ್ದಂಥ ಹಿನ್ನೆಲೆಯಲ್ಲಿ ಬೆಳಗಾಮಿಂದ ಇಮ್ಮಿಡಿಯೇಟಾಗಿ ಚುನಾವಣೆ ಡಿಕ್ಲೇರ್ ಆಗಿದ್ದರಿಂದ ನಮ್ಮ ಹತ್ರ ಯಾವ ಕನ್ಸಲ್ಟೇಷನು ಆಗಲಿಲ್ಲ. ಅವರು ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅವ್ರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಚಾರ, ಅದು ಚರ್ಚೆ ಮಾಡ್ತಕ್ಕಂಥ ವಿಚಾರನೇ ಅಲ್ಲ. ತಮ್ಮಂತ ಹಿರಿಯ ನಾಯಕರನ್ನು ಕೂಡ ಕಡೆಗಣಿಸಿದ್ದಾರೆ ಅನ್ನೋಂಥದ್ದು. ಈಗ ನಾನು ಇವ್ರು ಯಾರ ಕೈಗೆ ಸಿಗ್ದಂಗೆ ಡೆಲ್ಲಿಲೇ ಇದ್ದೀನಲ್ಲ, ಡೆಲ್ಲಿಗೆ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ನಾನು ಡೆಲ್ಲಿನಲ್ಲಿ ಆಗಿರೋ ಪ್ರೋಗ್ರೆಸ್ ಏನು ಅನ್ನೋದನ್ನು ಹೇಳಬೇಕು ಅಂದರೆ ಹೇಳ್ತೀನಿ ನಾನು. ಇದು ರಾಜ್ಯದಲ್ಲಿ ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಅಥವಾ ವಿಸ್ತರಣೆ ಆಗುತ್ತೆ ಅನ್ನೋ ಚರ್ಚೆ ಇದೆ ಸರ್. ತಮ್ಗೇನಾದ್ರೂ ಅವಕಾಶ ಸಿಗುತ್ತೆ? ನೋಡಿ, ಅಲ್ಲ, ಇದು ಸಚಿವ ಸಂಪುಟ ಈಗ ಈ ಬಜೆಟ್ ಇದು ಭಾರಿ ಇಂಪಾರ್ಟೆಂಟ್ ಬಜೆಟ್. ಈ ಬಜೆಟ್ ಯಾಕೆ ಅಂತಂದರೆ ವಿರೋಧ ಪಕ್ಷದವರಿಗೆ ಒಂದು ಅಂತ ಹೇಳಿದ್ರೆ ಒಂದನೇ ಗುರಿ ಮಾಡಿರ್ತಕ್ಕಂಥದ್ದರೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ದೃಷ್ಟಿ ಇಟ್ಟುಕೊಂಡು ಅದರಿಂದ ರಾಜ್ಯಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಮೆಸೇಜ್ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಿದ್ದಾರೆ. ಈಗ ಎಲ್ಲೋ ಒಂದು ಕಡೆಗೆ ಮಧ್ಯಮ ವರ್ಗದವರಿಗೆ ಈ ಬೆಲೆ ಏರಿಕೆ ಅಂತ ಸಂದರ್ಭದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೇ ಶ್ರೀರಕ್ಷೆ ಆಗಿರ್ತಕ್ಕಂಥದ್ದು. ಅದು ನಮ್ಮ ಪಾರ್ಟಿ ಪ್ರಾಮಿಸು, ಅದು ಕಮಿಟ್ಮೆಂಟು, ಅದು ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಈಗ ನಾವೊಬ್ಬರೇ ಅಲ್ಲ, ನಾವೊಬ್ಬರೇ ಮಾಡಿರೋದು. ಈಗ ಡೆಲ್ಲಿನಲ್ಲೂ ಕೂಡ BJP-ಅವರು ಕೂಡ ಅವರು ಪ್ರಾಮಿಸಸ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದಾರಲ್ಲ ಮುಖ್ಯಮಂತ್ರಿಗಳು. ಸೊ ಹಾಗಾಗಿ ನಮ್ಮ ಜನಗಳು ಕೊಟ್ಟಂಥ ಕಮಿಟ್ಮೆಂಟನ್ನು ಹಾನರ್ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ವಿ. ಆದರೆ ಈ ಹಣಕಾಸಿಗೆ ಏನಾದರೂ ಅಭಿವೃದ್ಧಿಗೆ ತೊಂದರೆ ಬಂತು ಅಂತ ಹೇಳೋದಾದರೆ ಅದಕ್ಕೆ ಹೊಣೆ ಯಾರು ಅಂತಂದರೆ ಅದು BJP-ನ ಹೊಣೆ ಮಾಡೋಕ್ಕೆ ವಿನಃ ಬೇರೆ ಯಾರು ಅಲ್ಲ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಏನಾಗಬೇಕು ಅಂತ, ಪುನರ್ರಚನೆ ಆಗಬೇಕು ಬೇಡ ಅಂತಾನೆ ಸರ್? ಅಲ್ಲಲ್ಲ, ಅದು ಈ ಪುನರ್ರಚನೆ ಆಗಬೇಕಾ ಬೇಡವಾ, ಸಂದರ್ಭ, ಯಾರು ಯಾವ ರೀತಿಯಾಗಿ ಆಡಳಿತ ಶೈಲಿ ಯಾವ ರೀತಿಯಾಗಿರಬೇಕು ಅಂತೇಳಿ ಅದನ್ನು ತೀರ್ಮಾನ ಮಾಡ್ತಕ್ಕಂಥವ್ರು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ವರಿಷ್ಠರ ಜೊತೆ ಚರ್ಚೆ ಮಾಡಿ. ವರಿಷ್ಠರು ಅಂತ ಹೇಳಬೇಕಾದಾಗ ಮಲ್ಲಿಕಾರ್ಜುನ್ ಖರ್ಗೆರವರು ಕರ್ನಾಟಕದವರು. ಇದು ಬಹುಶಃ ಇಡೀ ದೇಶದಲ್ಲಿ ಅತ್ಯಂತ ಸುದೀರ್ಘವಾದಂಥ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ನಾನು ಇನ್ನೂ ಒಂದು ಹೇಳಬೇಕು ಅಂತಂದರೆ, ಅವರು 6 ವರ್ಷ ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಾನು 6 ವರ್ಷ ಉಪನಾಯಕನಾಗಿದ್ದೆ. ಹಾಗಾಗಿ ಮೋಡಸ್ ಆಪರಂಡಿ ಮಲ್ಲಿಕಾರ್ಜುನ್ ಖರ್ಗೆಯವರು ಇಡ್ತಕ್ಕಂಥ ಹೆಜ್ಜೆ ಏನು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಅವ್ರು ಯಾವತ್ತೂ ಕೂಡ ಪಕ್ಷಕ್ಕೆ ಮತ್ತು ಪಕ್ಷದ ಯಶಸ್ಸಿಗೆ ಪ್ರಯತ್ನ ಪಡ್ತಕ್ಕಂಥವ್ರು. ಅವ್ರು ನಿರ್ಧಾರ ಮಾಡ್ತಾರೆ, ಅವ್ರ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿರ್ತೀವಿ. ರೀಸೆಂಟಾಗಿ ಭೇಟಿ ಮಾಡಿದ್ರೆ ಸರ್ ನೀವು? ನಾನು ಭೇಟಿ ಮಾಡ್ತಲೇ ಇರ್ತೀನಿ. ಈಗ ನಾಳೆನೂ ಹೋಗ್ತಾ ಇದ್ದೆ. ನಾಳೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಮತ್ತು ನೀರಾವರಿ ಸಚಿವರ ಹತ್ರ ಒಂದು ಟೈಮ್ ಕೂಡ ಫಿಕ್ಸ್ ಆಗಿದೆ. ನಾನು ಕೂಡ ನಾಳೆ ದೆಹಲಿಗೆ ಹೋಗ್ತಾ ಇದ್ದೀನಿ. ಶಿವಕುಮಾರ್ ಅವರು ಕೂಡ ಬರ್ತಾರೆ, ಅವರೆಲ್ಲ ಹೊರಗಡೆ ಇದ್ದಾರೆ, ಅವರು ಕೂಡ ಬರ್ತಾರೆ. ಬಹುಶಃ ನಮ್ಗೆ ಇರ್ತಕ್ಕಂಥದ್ದು ಅಂದರೆ ನಾನು ಒಂದೇ ಮನವಿ ಮಾಡ್ತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರುಗಳಿಗೆ ಕೂಡ, ಇವತ್ತು ನಾವು ಕರ್ನಾಟಕದಲ್ಲಿರ್ತಕ್ಕಂಥದ್ದು ನಾವು ಒಟ್ಟಾರೆ ನಾವು ಕೊಡ್ತಕ್ಕಂಥ ಹಣ, ನಾವು ತೆರಿಗೆ ರೂಪದಲ್ಲಿ ಕೊಡ್ತಕ್ಕಂಥದ್ದು, ಸೆಸ್ ಮುಖೇನ ಇದೆಲ್ಲ ಕೊಡ್ತಕ್ಕಂಥ ಹಣದಕ್ಕಿಂತ ನಮಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ಅತ್ಯಂತ ಕಡಿಮೆ. ಅದು 50,000 ಕೋಟಿ ಮೇಲೆ ಹೋಗೋದಿಲ್ಲ. ಆದರೆ ನಾವು ಕಾಂಟ್ರಿಬ್ಯೂಷನ್ ಏನಿದೆ, ಬಟ್ ಎಲ್ಲೋ ಒಂದು ಕಡೆಗೆ ನಮ್ಮ ಜನದ ಪರಿಶ್ರಮ, ಆ ಪರಿಶ್ರಮದಿಂದಾಗಿ ಇವತ್ತು ಇಷ್ಟೊಂದು ಟ್ಯಾಕ್ಸಸ್ಸನ್ನು ಕೊಡ್ತಕ್ಕಂಥದ್ದು, ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ 2ನೇ ರಾಜ್ಯ ಆಗೋದಕ್ಕೆ ಕಾರಣ ಅಂದರೆ ಕರ್ನಾಟಕದ ಜನರ ಪರಿಶ್ರಮ. ನೀವು ಅಂಥ ಕಡೆಗೆ ನೀವು ಕೊಡುಗೆ ಏನು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ?
ಈಗ ಒಂದೇ ಉದಾಹರಣೆ, ಬೆಂಗಳೂರು ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರ ಆಗ್ತಾಯಿದೆ, ಮಾಧ್ಯಮದಲ್ಲಿ ಬರ್ತಾ ಇದೆ ನೀರಿನ ಕಷ್ಟ ಇದೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಮೇಕೆದಾಟನ್ನು ಕ್ಲಿಯರ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇರ್ತಕ್ಕಂಥದ್ದು? ಸುಪ್ರೀಂ ಕೋರ್ಟ್ನಲ್ಲಿ ಅದು ಲಿಸ್ಟ್ ಆಗಿದೆ. 1 ಇಯರ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ, ಕಾಲಾನ್ 15 ಡೇಸ್ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅಂದಿನಿಂದ ಇವತ್ತಿನವರೆಗೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಬರಲಿಲ್ಲ. ಆದ್ಯತೆ ಮೇಲೆ ಕರ್ನಾಟಕಕ್ಕೆ ಸಹಕಾರ ಕೊಡಬೇಕಾದಾಗ ಅದನ್ನು ನೀವು ಮೇಕೆದಾಟನ್ನು ಕ್ಲಿಯರ್ ಮಾಡಿದ್ರೆ ಅದು ನಮಗಿಂತ ಹೆಚ್ಚು ತಮಿಳುನಾಡಿಗೆ ಲಾಭ ಆಗ್ತದೆ. ಕರ್ನಾಟಕಕ್ಕೆ ಉಳಿತಕ್ಕಂಥ ನೀರಿನಲ್ಲಿ ನೀರನ್ನು ನಾವು ಬೆಂಗಳೂರಿಗೆ ಬಳಸ್ಕೊಳಕ್ಕಾಗ್ತದೆ. ಇಂಥ ಪ್ರಾಜೆಕ್ಟ್ಸನ್ನು ಕೂಡ ಒಂದನ್ನು ಕೂಡ ನಾವು ಕ್ಲಿಯರ್ ಮಾಡ್ದಲೇ ನಮ್ದು ಏನೋ ಹೋಪ್ಸಿತ್ತು, BJP ಮತ್ತು JDSನ ಆಡಳಿತ ಬಂದ ಮೇಲೆ ನೀರಾವರಿಗೆ ಏನಾದರೂ ಕೂಡ ಒಂದು ದೊಡ್ಡ ಚಿಂತನೆ ಆಗ್ತದೆ, ಪ್ರಗತಿ ಆಗ್ತದೆ ಅಂತೇಳಿ. ಯಾವ ಪ್ರಗತಿಯೂ ಕೂಡ ಕಾಣ್ತಾಯಿಲ್ಲ, ಆ ಮುನ್ಸೂಚನೆ ಕೂಡ ಕಾಣ್ತಾ ಇಲ್ಲ. ಪಾಟೀಲ್ ನನಗೆ ರಾಜಕೀಯ ಸಲಹೆಗಾರ ಹುದ್ದೆ ಬೇಡ ಅಂತೇಳಿ ರಾಜೀನಾಮೆ ಕೊಟ್ಟರು. ಅವ್ರನ್ನ ಯೋಜನಾ ಆಯೋಗದ ಉಪಾಧ್ಯಕ್ಷ ಮಾಡಿದ್ರು. ತಮಗೆ ನವದೆಹಲಿ ಪ್ರತಿನಿಧಿ ಹುದ್ದೆ ತೃಪ್ತಿ ತಂದಿದ್ಯಾ? ನೋಡಿ, ಈಗ ನಾನು ತೃಪ್ತಿ ಅಂತಂದರೆ ಅಧಿಕಾರದ ದಾಹ ಅಂತಕ್ಕಂಥದ್ದಕ್ಕೆ ಅದಕ್ಕೆ ಎಲ್ಲೇ ಇಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಈಗ ನಾನು ಪಕ್ಷದ ಚೌಕಟ್ಟಿನಲ್ಲಿ ಕೊಟ್ಟಿರ್ತಕ್ಕಂಥ ಹುದ್ದೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವಂಥ ರೀತಿಯಲ್ಲಿ, ಯಾವುದೇ ಕನ್ಫ್ರಾಂಟೇಷನ್ನು ಕಾಂಟ್ರವರ್ಸಿ ಬರದೇ ಇರತಕ್ಕಂಥ ರೀತಿಯಲ್ಲಿ ಸಾಕ್ತಾಯಿದೆ. ಸಂಪುಟ ಪುನರಚನೆ ಆದರೆ ಆಕಾಂಕ್ಷೆ ಅಥವಾ ಬೇಡಿಕೆ ತಮ್ಮ ಸಮುದಾಯಕ್ಕೆ ನೋಡೋಣ. ಅದೇನಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರೇನಾದರೂ ನಿಮ್ಮ ಕಿವಿಲಿ ಹೇಳಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂದಾಗ ಅವಾಗ ನಾನು ಪ್ರತಿಕ್ರಿಯೆ ಕೊಡ್ತೀನಿ.